ಆಕೆ ಒಂದು ಹಳ್ಳಿಯ ಬಡ ಹುಡುಗಿ, ಜಾತಿಯ ಹೆಸರಿನಿಂದ ನೊಂದವಳು. 11ನೇ ವರ್ಷಕ್ಕೆ ಮದುವೆಯಾಗಿ ಹಿಂಸೆ ಮತ್ತು ಅವಮಾನವನ್ನ ಅನುಭವಿಸಿದವಳು. ನಂತರ ಬಂದೂಕು ಹಿಡಿದು ಭಾರತದ ಅತ್ಯಂತ ಭಯಂಕರ ಮಹಿಳಾ ಡಕಾಯಿತಿಯಾಗಿ ಪರಿವರ್ತಿತಳಾದವಳು. ಹೌದು, ಅವಳ ಹೆಸರು ಪೂಲನ್ ದೇವಿ. ಕೆಲವರಿಗೆ ಅವಳು ಪ್ರತಿಕಾರದ ದೇವತೆ, ಮತ್ತೆ ಕೆಲವರಿಗೆ ಕ್ರೂರ ಹಂತಕಿ. ಆದರೆ ಅವಳ ಕತೆ ಕೇವಲ ಒಬ್ಬ ಮಹಿಳೆಯ ಕತೆ ಅಲ್ಲ, ಅದು ಜಾತಿ, ಲಿಂಗ ಮತ್ತು ಅನ್ಯಾಯದ ವಿರುದ್ಧದ ಒಂದು ರಕ್ತಸಿಕ್ತ ಹೋರಾಟ. ಆಗಸ್ಟ್ 10, 1963ರಲ್ಲಿ ಉತ್ತರ ಪ್ರದೇಶದ ಗೋರಖಾ ಪೋರ್ವಾ ಎಂಬ ಸಣ್ಣ ಹಳ್ಳಿಯಲ್ಲಿ ಮಲ್ಲಾಹ ಸಮುದಾಯದ ಬಡ ಕುಟುಂಬದಲ್ಲಿ ಪೂಲನ್ ದೇವಿ ಜನಿಸಿದಳು. ಹೆಣ್ಣು ಮಗುವನ್ನ ಹೊರೆಯೆಂದು ಕಾಣುತ್ತಿದ್ದ ಅಂದಿನ ಸಮಾಜದಲ್ಲಿ ಅವಳ ತಂದೆ ಅವಳನ್ನ 11ನೇ ವರ್ಷದಲ್ಲಿಯೇ ಮದುವೆ ಮಾಡಿದರು. ಗಂಡನ ಮನೆಯಲ್ಲಿ ಹಿಂಸೆ, ಹಸಿವು ಮತ್ತು ಅತ್ಯಾಚಾರ ಅನುಭವಿಸಿ ಮತ್ತೆ ಹಿಂತಿರುಗಿ ಬಂದಾಗ ತವರು ಮನೆಯಲ್ಲೂ ಆಕೆಗೆ ಸ್ಥಾನಮಾನ ಇರಲಿಲ್ಲ. ನಂತರ ಡಕಾಯಿತರು ಅವಳನ್ನ ಅಪಹರಿಸ್ತಾರೆ. ಅಲ್ಲಿ ಅವಳು ವಿಕ್ರಮ್ ಮಲ್ಲಾಹ ಎಂಬುವನನ್ನ ಭೇಟಿಯಾದಳು. ಆತನ ಗ್ಯಾಂಗಿನೊಂದಿಗೆ ಸೇರಿ ಪೂಲನ್ ದರೋಡೆಕೋರಳಾಗಿ ಬೆಳೆದಳು. ವಿಕ್ರಮ್ನ ಕೊಲೆಯ ನಂತರ ಅನೇಕ ವರದಿಗಳ ಪ್ರಕಾರ ಅದೇ ಗ್ರಾಮದಲ್ಲಿ ಪೂಲನ್ ದೇವಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗ್ತಾಳ. ಅತ್ಯಾಚಾರದ ಆ ಕರಾಳ ಅನುಭವಗಳು ಅವಳ ಬದುಕಿನ ದಿಕ್ಕನ್ನೇ ಬದಲಿಸಿದವು. 1981 ಫೆಬ್ರವರಿ 14ರ ಪ್ರೇಮಿಗಳ ದಿನದಂದು ಪೂಲನ್ ದೇವಿ ತನ್ನ ಗ್ಯಾಂಗ್ ಜೊತೆ ಮತ್ತೆ ಅದೇ ಹಳ್ಳಿಗೆ ಮರಳಿ ಹೋಗ್ತಾಳ. ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಎಂಬ ಆರೋಪವಿದ್ದ ಆ ಹಳ್ಳಿಯ ಸುಮಾರು 20ಕ್ಕೂ ಹೆಚ್ಚು ಪುರುಷರನ್ನ ಸಾಲಾಗಿ ನಿಲ್ಲಿಸಿ ಹತ್ಯೆ ಮಾಡ್ತಾಳ. ಈ ಹತ್ಯಾಕಾಂಡದಲ್ಲಿ ಪೂಲನ್ ದೇವಿಯ ಪಾತ್ರದ ಬಗ್ಗೆ ಗಂಭೀರ ಆರೋಪಗಳು ಕೇಳಿ ಬರ್ತಾವ. ಪೂಲನ್ ಇದನ್ನು ತನ್ನ ಮೇಲಿನ ಅತ್ಯಾಚಾರದ ಪ್ರತಿಕಾರವೆಂದು ಹೇಳಿಕೊಳ್ತಾಳ. ಆದರೆ ಅವಳು ಸ್ವತಃ ಅಲ್ಲಿ ಇದ್ದಳೋ ಇಲ್ಲವೋ ಎಂಬುದು ಇಂದಿಗೂ ಸಹ ವಿವಾದಾಸ್ಪದವಾಗೈತಿ. ಆ ಘಟನೆಯ ನಂತರ ಅವರು ಬ್ಯಾಂಡಿಟ್ ಕ್ವೀನ್ ಆಗಿ ಬದಲಾಗ್ತಾಳ. ಕೆಳ ಜಾತಿಯ ಜನರಿಗೆ ರಾಬಿನ್ ಹುಡ್ ರೀತಿ ಕಂಡ್ರ ಮೇಲ್ಜಾತಿಯವರಿಗೆ ಇವಳನ್ನ ಕಂಡರೆ ಭಯ ಶುರುವಾಗ್ತತಿ. 2 ವರ್ಷಗಳ ಬಳಿಕ ಅಂದ್ರೆ 1983ರಲ್ಲಿ ಸಾವಿರಾರು ಜನರು ಮತ್ತು ಪೊಲೀಸರ ಸಮ್ಮುಖದಲ್ಲಿ ಕೆಲವು ಷರತ್ತುಗಳ ಮೇಲೆ ಅಂದಿನ ಸರ್ಕಾರಕ್ಕೆ ಪೂಲನ್ ದೇವಿ ಸ್ವಯಂ ಶರಣಾಗ್ತಾಳ. ಅದಾದ ನಂತರ 11 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ಯಾವುದೇ ವಿಚಾರಣೆ ಇಲ್ಲದೆ 1994ರಲ್ಲಿ ಬಿಡುಗಡೆ ಆಗ್ತಾಳ. ನಂತರ ಅವಳು ಬಂದೂಕನ್ನ ಬಿಟ್ಟು ರಾಜಕೀಯಕ್ಕೆ ಬರ್ತಾಳು. 1996ರಲ್ಲಿ ಸಮಾಜವಾದಿ ಪಕ್ಷದ ಮೂಲಕ ಮಿರ್ಜಾಪುರ್ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾಳು. 1999ರಲ್ಲಿ ಮತ್ತೊಮ್ಮೆ ಗೆಲ್ತಾಳ. ಈ ಅವಧಿಯಲ್ಲಿ ಪೂಲನ್ ಬಡವರು, ಹಿಂದುಳಿದವರು ಮತ್ತು ಮಹಿಳೆಯರ ಗಟ್ಟಿ ಧ್ವನಿಯಾಗಿ ಬದಲಾಗಿದ್ದಳು. ಒಂದು ಕಾಲದಲ್ಲಿ ಡಕಾಯಿತಿ ಎಂದು ಕರೆಯಲ್ಪಡುತ್ತಿದ್ದವಳು ಸಂಸದೆಯಾಗಿ ಜನರ ಮುಂದೆ ಬಂದು ನಿಂತಳು. ಒಂದು ಕಾಲದಲ್ಲಿ ಕಾನೂನಿನ ಕಣ್ಣಲ್ಲಿ ಅಪರಾಧಿಯಾಗಿದ್ದವಳು ಮುಂದೆ ಅದೇ ಕಾನೂನುಗಳನ್ನ ರೂಪಿಸುವ ದೇಶದ ಸಂಸತ್ತಿನಲ್ಲಿ ಜನಪ್ರತಿನಿಧಿಯಾಗಿ ಕುಳಿತುಕೊಂಡಳು. ಮುಂದೆ 2001ರ ಜುಲೈ 25ರಂದು ದೆಹಲಿಯಲ್ಲಿ ತನ್ನ ಮನೆಯ ಮುಂದೆ ಮುಖವಾಡ ಧರಿಸಿದವರು ಆಕೆಯನ್ನ ಗುಂಡು ಹಾರಿಸಿ ಕೊಂದು ಬಿಡ್ತಾರೆ. ಇದನ್ನು ಅವಳ ಮೇಲಿನ ಪ್ರತಿಕಾರವೆಂದು ಅವರು ಹೇಳ್ಕೊತಾರೆ. ಪೂಲನ್ ದೇವಿ ಕೇವಲ ಒಬ್ಬಳು ಡಕಾಯಿತಿ ಅಲ್ಲ, ಅವಳು ಭಾರತದ ಜಾತಿ ವ್ಯವಸ್ಥೆ, ಮಹಿಳೆಯರ ಮೇಲಿನ ಹಿಂಸೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿದ ಒಂದು ಅಸಾಧಾರಣ ಮತ್ತು ಎಂದೂ ಮರೆಯಲಾಗದ ವಿವಾದಾತ್ಮಕ ದಂತಕತೆ. ಅದಕ್ಕಾಗಿಯೇ ಪೂಲನ್ ದೇವಿ ಹೆಸರು ಇಂದಿಗೂ ಸಹ ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಅಧ್ಯಾಯವಾಗಿ ಉಳಿದೈತಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.